ಕೈ ತೋರಿಸಿದ್ರಲ್ಲ ನೀವು ರಾಜ್ಯಪಾಲರಿಗೆ ಅಂತ ಹೇಳಿದ್ರೆ ಏನೇನು ಕಾಲು ತೋರಿಸಬೇಕಾಗಿತ್ತ? ಎಷ್ಟು ಉದ್ದಟತನ! ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನು ಕೂಡ ಕೆಟ್ಟ ಪದದಿಂದ ನಿಂದಿಸಿದ್ರು. ಆ ಪದ ನಾನು ಹೇಳೋದು ನನಗೆ ಅಗೌರವ ಇದೆ. ಇಂಥ ಪದ ಬಳಕೆ ನಾಯಕನಾದವನು ಬಾಯಲ್ಲಿ ಬರ್ತದ? ಇವರನ್ನು ನಾಯಕ ಅಂತ ಕರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇವರ ಉದ್ದಟತನ, ಗರ್ವ, ಅಹಂಕಾರ ಜುಟ್ಟೇರಿಬಿಟ್ಟಿದೆ ಅವರಿಗೆ ತಲೆಯಲ್ಲಿ, ಮೇರೆ ಮೀರಿ ಹೋಗಿದೆ. ಅವರು ಇನ್ನೂ ತಿಳ್ಕೊಂಡಿದ್ದಾರೆ ನಾನು ಹಿಮಾಲಯ ಪರ್ವತದವರೆಗೆ ಹೋಗ್ಬಿಟ್ಟಿದ್ದೇನೆ ಕಾಂಗ್ರೆಸ್ನಲ್ಲಿ ಅಂತ. ಈಸ್ ಎ ಡಿಗ್ರೇಡೆಡ್ ಲೀಡರ್. ಈ ಕ್ಲಾಸ್ ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ಅವ್ರಿಗೆ ಈ ಹ್ಯಾವ್ ನೋ ಕ್ಲಾಸ್ ಇಲ್ಲ ಅವ್ರಿಗೆ. ಯಾಕಂದ್ರೆ ಇಷ್ಟು ಅಹಂಕಾರ, ಗರ್ವ ಎಷ್ಟಿದೆ ಅಂದ್ರೆ ಈ ಸಾರಿ ಸದನದಲ್ಲಿ ಅವರ ಗರ್ವಭಂಗವನ್ನ ಮಾಡುವಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಒಕ್ಕೊರಳಿನಿಂದ ಅವರ ಗರ್ವಭಂಗವನ್ನು ಮಾಡಿದ್ದೇವೆ. ಇಂಥ ಒಬ್ಬ ಗರ್ವಿಷ್ಠನನ್ನ ರಾಜಕಾರಣದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ. ಇಂಥ ಪದ ಬಳಕೆಗಳನ್ನು ಮಾಡಿದ್ರಿಂದ ಅದಕ್ಕೆ ಕಾಂಗ್ರೆಸ್ಸು ಕೂಡ ಬೆಂಗಳೂರಿಂದ ಡೆಲ್ಲಿವರೆಗೆ ಕರೆಸ್ಕೊಂಡು 3-4 ಬಾರಿ ಅವರನ್ನು ರಾಜ್ಯಸಭಾ ಮಾಡಿ ಎಲ್ಲ ರಾಜ್ಯಗಳಿಗೆ ಅವರನ್ನು ಅಬ್ಸರ್ವರ್ ಆಗಿ ಕಳಿಸಿ ಇದೇನ ಕಲ್ತಿದ್ದೆವರು ಸೌಜನ್ಯ? ಇವರು ರಾಜಕೀಯಕ್ಕೆ ನಾಚಿಕೆಗೇಡು. ಇಂಥ ವ್ಯಕ್ತಿಗಳು ರಾಜಕೀಯದ ಅನಿಷ್ಟ ಹುಳುಗಳು ಅಂತ ಹೇಳ್ಬೇಕು ಇವರಿಗೆ. ಇದು ಆಗಿತ್ತು.